ಅಪ್ಪ ಪತ್ರ ಬಂದಿದೆ ನೋಡೋ ಅಣ್ಣ, ಪತ್ರ ಬಂದಿದೆ ನೋಡೋ ಅಣ್ಣ, ದೇವಲೋಕದಿಂದ ಪತ್ರ ಬಂದಿದೆ ನೋಡೋ. ಧರ್ಮರಾಜರು ನೋಡಿ, ಅಪ್ಪ ಭೀಷ್ಮಾಚಾರ್ಯನ ಕರ್ಕೊಂಬಾರೋ. ಭೀಮ ಹೋಗಿ ಭೀಷ್ಮಾಚಾರ್ಯನ ಕರ್ಕೊಂಬಂದಿದ್ದಾನೆ. ಭೀಷ್ಮಾಚಾರ್ಯರು ಬಂದು ಪತ್ರವನ್ನು ಬಿಚ್ಚಿ ಓದ್ತಿದ್ದಾರೆ. ಧರ್ಮರಾಜಂಗೆ ಶ್ರೇಯಸ್ತು, ಮಾಳ್ಪ ವ್ರತವ ಕಂಡು ಸಂತಸವನಾಂತವು, ಐರಾವತ ಕಾಮಧೇನು ಕಲ್ಪವೃಕ್ಷ ಅನಿತವಂ ಕಳಹಲು ನಾವು ಸಿದ್ಧ. ಹಾಗಂದ ಕೂಡಲೇ ಭೀಮಸೇನಿಗೆ ಏನು ಉತ್ಸಾಹವಾಯಿತೋ ಅಂದ. ಅದರ ಅರ್ಥವೇನು ಅಂದರೆ, ನಾನೇ ಇಷ್ಟಕ್ಕೆಲ್ಲ ಕಾರಣ, ದೇವತೆಗಳಿಗೆಲ್ಲ ಭಯವಾಗಿಬಿಡ್ತು, ಭೀಮ ಎಲ್ಲಿ ಬಂದು ಬಿಡ್ತಾನೋ ಅಂತ ಅದಕ್ಕೆ ಕಳಿಸಿಬಿಡ್ತಿದ್ದಾರೆ ಎಲ್ಲ ಅಂತ ತಾನಂದುಕೊಂಡ. ಅರ್ಜುನ ಒಂದು ಮೂಲೆ ನಿಂತ್ಕೊಂಡು ಯೋಚನೆ ಮಾಡ್ತಾನೆ, ನಾನು ಬಿಟ್ಟದ್ದು ಒಂದೇ ಬಾಣ, ಒಂದು ಬಾಣಕ್ಕೆ ಈ ದೇವತೆಗಳ ಗತಿ ಹೀಗಾಗಿದೆಯಲ್ಲ, ಇಂಥ ಒಂದು 10 ಬಿಟ್ಟಿದ್ದರ ಗತಿ ಏನು ಅಂತ